ಬೆಳಗ್ಗೆನೇ ಬೇಗ ಎದ್ದು ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಟೆ, ಮುಖ ಸತಿಗೂ ತೊಳ್ತಿರ್ಲಿಲ್ಲ. ನೆಕ್ಸ್ಟು ಕಸ ಗುಡಿಸೋಣ ಅಂತ ಕಸ ಗುಡಿಸ್ಕೊಂಡೆ. ಇವತ್ತು ಬೇಗನೆ ಎದ್ದಿದ್ದೆ, ಯಾಕಂತ ಹೇಳಿದರೆ ಇವತ್ತು ಊರಿಗೆ ಹೋಗಬೇಕಾಗಿತ್ತು ಹೊನ್ನತ್ತಿಗೆ. ನಾನು ಕೂಡ ಒಂದು ಸರಿನೂ ಹೋಗಿಲ್ಲ ಹೊನ್ನತ್ತಿಗೆ, ಹೊನ್ನತ್ತಿ ದೇವಿ ಇದೆ ಅಲ್ಲಿ. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡೆ, ಯಾಕಂದರೆ ನಮ್ಮ ತಂಗಿ ಫೋನ್ ಮಾಡಿದ್ಲು ಹೊನ್ನತ್ತಿಗೆ ಹೋಗಿ ಬರೋಣ ಅಂತ. ಯಾಕಂದರೆ ಹೋಳಿ ಹಬ್ಬದ ದಿನ ಫುಲ್ಲು ಜಾತ್ರೆ ಇರುತ್ತೆ ಅಲ್ಲಿ, ದೇವಿದು ಫುಲ್ಲು ಜಾತ್ರೆ ಜೋರು ಮಾಡ್ತಾರೆ. ಹಾಗಾಗಿ ಅವತ್ತಿನ ದಿವಸ ಹೋಗೋಕ್ಕಾಗಲ್ಲ, ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರೋಣ ಅಂತ ಅಂದಿದ್ಲು. ಸರಿಯಪ್ಪ ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಇನ್ನೇನು ಮುಖ ತೊಳ್ಕೊಂಬರೋಣ ಅಂತ ಮುಖ ತೊಳ್ಕೊಂಬಂದೆ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜನೀರು. ಮುಖ ಎಲ್ಲ ತೊಳೆದಿದ್ದಾಯಿತು ಅಂದ ನೆಕ್ಸ್ಟು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೋಬೇಕಾಗಿತ್ತು. ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ತಿಂಡಿ ಮಾಡ್ಕೊಳಕ್ಕಾಗಲ್ಲ, ನಮ್ಮ ತಂಗಿ ಮನೆಗೆ ಹೋಗಿ ತಿಂಡಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಅವಳು ಬೇರೆ ಫೋನ್ ಮಾಡಿ ಹೇಳಿದ್ಲು ತಿಂಡಿ ಎಲ್ಲ ಏನೂ ಮಾಡ್ಕೋಬೇಡ, ಇಲ್ಲೇ ಬಂದು ತಿಂಡಿ ಮಾಡುವಂತೆ ಅಂತ. ಸೊ ಹಾಗಾಗಿ ಹಾಲೆಲ್ಲ ತಂದಿದ್ವಲ್ಲ, ಸುಮ್ಮನೆ ಹಾಲೆಲ್ಲ ಕೆಡುತ್ತೆ ಅಂದ್ಕೊಂಡು ಹಾಲೆಲ್ಲ ಕಾಸ್ತೆ. ಹಾಗೆ ಟೀ ಮಾಡ್ಕೊಳ್ಳೋಣ ಅಂತ ಟೀ ಕೂಡ ಈ ಕಡೆ ಟೀ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಯಾಕಂದರೆ ಬೆಳಗ್ಗೆನೇ ಟೀ ಕುಡಲಿಲ್ಲ ಅಂದರೆ ತಲೆನೇ ಓಡಲ್ಲ. ಟೀ ಕುಡಿದ್ರೆ ಏನೋ ಒಂಥರ ಅದೊಂಥರ ಟಾನಿಕ್ ಆಗಿಬಿಟ್ಟಿದೆ. ಬೆಳಗ್ಗೆ ಒಂದ್ಸರಿ ಟೀ, ಸಾಯಂಕಾಲ ಒಂದ್ಸರಿ ಟೀ, ಮತ್ತು ಯಾರ ಮಧ್ಯೆ ಬಂದರೆ ಮಧ್ಯಾಹ್ನ ಒಂದ್ಸರಿ ಟೀ. ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೆ. ಅಲ್ಲ ತುಂಬ ಲೇಟಾಗಿತ್ತು ಆಲ್ರೆಡಿ, ಯಾಕಂದರೆ 4-5 ಸರಿ ಅಲ್ಲ ಕಾಲ್ ಮಾಡಿದ್ಲು, ಇನ್ನು ಎಲ್ಲಿದೆಯಾ ಅಂತ. ಬರ್ತಾಯಿದ್ದೀನಿ ಅಂದ್ಕೊಂಡೆ. ಸೀದಾ ಅವ್ರ ಮನೆಗೆ ಬಂದೆ. ಅವ್ರ ಮನೆಗೆ ಹೋಗಿ ನೋಡಿದ್ರೆ ನಮ್ಮ ತಂಗಿ ಇನ್ನೂ ರೆಡಿನೇ ಆಗಿದ್ದಿಲ್ಲ. ನೋಡಿ ತೋರಿಸ್ತೀನಿ ಹೇಗಿದ್ದಾಳೆ ಅಂತ. ನೋಡಿದ್ರಲ್ಲ, ಇನ್ನೂ ನೈಟಿ ಮೇಲೆ ಇದ್ದಾಳೆ. ನಾನೇ ನೋಡಿದ್ರೆ ಕಾಲ್ ಮೇಲೆ ಕಾಲ್ ಮಾಡೀನಿ, ಎಷ್ಟೊತ್ತಿ ಬರ್ತಿ ಅಂತ ಅಂದ್ಲು. ಲಾಸ್ಟಿಗೆ ಎಲ್ಲ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ನಮ್ಮ ಮಾಮನೇ ಕರ್ಕೊಂಬಂದಿದ್ರು. ನಮ್ಮ ಮಾಮ ಅಂದರೆ ನಮ್ಮ ತಂಗಿ ಗಂಡ. ಸೊ ಅವರು ಕೂಡ ಪಾಪ ನಮ್ಮ ಜೊತೆ ಬಂದು ಬೈಕಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಬಸ್ ನೋಡಿದರೆ ಒಂದು ಬಸ್ಸೂ ಇಲ್ಲ. ಸೊ ಹಾಗಾಗಿ ಕಾಯ್ತಾ ಇದ್ವಿ. ಕೊನೆಗೂ ಒಂದು ಬಸ್ ಬಂತು. ಬಸ್ ಹತ್ಕೊಂಡ್ವಿ. ನಮ್ಮ ತಂಗಿಗೆ ಆಲ್ರೆಡಿ ಬಾಯಾರಿಕೆ ಆಗಿಬಿಟ್ಟಿತ್ತು, ಹಾಗಾಗಿ ನೀರು ಕುಡಿದ್ಲು. ಬಸ್ ಸ್ಟ್ಯಾಂಡಿಗೆ ಇಳಿದ ತಕ್ಷಣವೇ ನಮ್ಮ ತಂಗಿಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗಿತ್ತಿನ 2 ಚಿಪ್ಸ್ ಪ್ಯಾಕೆಟ್ ತೊಗೊಂಡು ಹೊರಟಿದ್ಲು. ಹಾಗೆ ನೆಕ್ಸ್ಟ್ ಬಸ್ ಹತ್ಕೊಂಡು ಹೊನ್ನತ್ತಿಗೆ ಬೇರೆ ಟಿಕೆಟ್ ತೆಗೆಸ್ಕೊಂಡ್ವಿ. ಟಿಕೆಟ್ ತೆಗೆಸ್ಕೊಂಡು ಬಂದು ನೆಕ್ಸ್ಟ್ ಇಳಿದಿದ್ದೆ ನಾವು ಹೊನ್ನತ್ತಿಗೆ. ನೋಡ್ತಾ ಇರ್ಬೋದು ಅಲ್ಲ ಲೈಟಿಂಗ್ಸ್ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ. ಯಾಕಂದರೆ ಫುಲ್ ಜೋರಾಗುತ್ತೆ ಇಲ್ಲಿ ಹಬ್ಬ, ಹೋಳಿ ಹಬ್ಬದ ದಿವಸ. ಸೊ ಹಾಗಾಗಿ ಒಳಗಡೆ ಹೊಂಟ್ವಿ. ಒಳಗಡೆ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ತೊಗೋಬೇಕಾಗಿತ್ತು. ನಮ್ಮ ತಂಗಿ ಆ ಅಂಗಡಿ ಬೇಡ ಈ ಅಂಗಡಿ ಬೇಡ ಅಂತ ಲಾಸ್ಟಿಗೆ ಕೊನೆಗೆ ಒಂದು ಅಂಗಡಿ ಬಂದ್ಲು. ಆ ಹುಡುಗಿ ಹತ್ರ ಫುಲ್ ರೇಟ್ ಎಲ್ಲ ಕೇಳ್ತಾ ಇದ್ಲು. ರೇಟ್ ನೋಡಿದ್ರೆ ಫುಲ್ ದುಬಾರಿ ಆಗಿಬಿಟ್ಟಿದೆ ಕಾಯಿ. ಸೊ ಹಾಗಾಗಿ ಏನೋ ಒಂದು ರೇಟ್ ಮಾಡಿಕೊಂಡು ಕೊನೆಗೆ ಹಣ್ಣು ಕಾಯಿ ತೊಗೊಂಡು ದೇವಸ್ಥಾನ ಒಳಗಡೆ ಹೊರಟ್ವಿ. ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ಭಂಡಾರ ಎಲ್ಲ ಕುಂಕುಮ ಎಲ್ಲ ಚೆಲ್ಲಿದ್ರು. ಹಾಗಾಗಿ ನಮ್ಮ ತಂಗಿ ಸ್ವಲ್ಪ ಉಪ್ಪು ತಗೊಂಡ್ಲು. ನೀನು ಬಸ್ಸಲ್ಲಿ ವಾಮಿಟ್ ಆಗಲ್ಲ ಬಾಯಲ್ಲಿ ಹಾಕ ಅಂತ. ನಾನು ಸ್ವಲ್ಪ ಜಾಸ್ತಿನೇ ತಗೊಂಡು ಬಾಯಲ್ಲಿ ಹಾಕೊಂಡ್ಬಿಟ್ಟೆ. ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ದೇವ್ರ ದರ್ಶನ ಕೂಡ ಮಾಡಿದ್ವಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಂತ ಹೇಳ್ಕೊಂಡು ಆ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ಇದು ಹೊನ್ನತ್ತಮ್ಮ ಅಂತ. ಸೊ ಹಾಗೆ ಎದುರುಗಡೆ ಪಾದಗಟ್ಟಿ ಇತ್ತು. ಸೊ ಅದಕ್ಕೂ ಕೂಡ ನಮಸ್ಕಾರ ಮಾಡಿ ನೆಕ್ಸ್ಟ್ ಹೊರಟ್ವಿ. ಜಂಜಪ್ಪ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಸ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ನಿಂತ್ಕೊಂಡಿದ್ವಿ. ಅಲ್ಲ ನಮ್ಮ ತಂಗಿಗೆ ಆಲ್ರೆಡಿ ಬಿಸಿಲು ನಿಲ್ಲಕ್ಕಾಗದೆ ಕೂತ್ಕೊಂಡಿದ್ದಾಳೆ ನೋಡ್ರಿ. ಇವಾಗ ದೇವ್ರ ದರ್ಶನ ಎಲ್ಲ ಮುಗೀತು. ಸೊ ಇವಾಗ ಹೊರಗೆ ಬಂದ್ವಿ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ರಾಣೆಬೆನ್ನೂರಿಗೆ ಬಂದ್ವಿ. ಹಾಗೆ ಸುಮ್ಮನೆ ಹೋಗೋಕ್ಕಾಗಲ್ವಲ್ಲ ಬಂದಮೇಲೆ, ಹಾಗಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಐಸು ಮತ್ತು ಜ್ಯೂಸ್ ತೊಗೊಂಡ್ವಿ. ತಿನ್ಕೊಂಡು ಸೀದಾ ನಮ್ಮ ಊರಿಗೆ ಬಂದ್ವಿ. ನಮ್ಮ ಊರಿಗೆ ಬಂದು ಇಳಿದ ತಕ್ಷಣ ತುಂಬ ಬಿಸಿಲಿತ್ತು. ಆಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬೇಡ ನಡ್ಕೊಂಡೇ ಹೋಗೋಣ ಅಂದ್ಕೊಂಡು ಬಿಸಿಲಲ್ಲೇ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಿ. ಕೊನೆಗೂ ಮನೆಗೆ ಬಂದ್ವಿ. ಇಷ್ಟೋ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.